ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ತೆ. ನನಗೆ ಹೆಚ್ಚಾಗಿ ಮಾತಾಡೋಕ್ಕೆ ಬರಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಚಂದ್ರಣ್ಣನ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಮ್ಮ ಚಂದ್ರಣ್ಣಲ್ಲಿರುವಂಥ ಛಲ ಮತ್ತು ಆ ಧೈರ್ಯ ಮೆಚ್ಚಬೇಕು. ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಕನ್ನಡ ಮೂವಿಗೆ ಜನ ಬರಲ್ಲ, ಕನ್ನಡ ಮೂವಿಗೆ ಹೋಗ್ಬೇಡ್ರಿ, ಕನ್ನಡ ಮೂವಿ ಕಷ್ಟ ಅಂತ. ನಿಂತ ಟೈಮಲ್ಲೂ ಮೂವಿಗಳನ್ನ ಧೈರ್ಯವಾಗಿ ನಿಂತು ಧೈರ್ಯವಾಗಿ ಮಾಡೋಂಥ ಶಕ್ತಿ ಆ ಭಗವಂತ ಅವ್ರು ಕೊಡಲಿ. ಮತ್ತು ಈ ಫಾದರ್ ಅನ್ನೋ ಹೆಸರಿದೆಯಲ್ಲ, ಈ ಫಾದರ್ ಅನ್ನೋ ಹೆಸರಲ್ಲೇ ಒಂದು ಶಕ್ತಿ ಇದೆ. ಮತ್ತೆ ಏನೇನು ಎಮೋಷನ್ನು ಇದೆಲ್ಲನೂ ನಮ್ಮ ಶ್ರೀಕಾಂತ್ ಅವ್ರು ಸರ್ ಹೇಳ್ದಂಗೆ ಅವ್ರಿಗೆ, ಮತ್ತೆ ನಮ್ಮ ಹೀರೋ ಕೃಷ್ಣ ಸರ್ಗೆ, ಅಮೃತ ಅಯ್ಯಂಗಾರ್ ಮೇಡಮ್ ಅವ್ರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ನಾಗಭೂಷಣ್ ಅವ್ರಿಗೆ, ಮತ್ತು ನಮ್ಮ ಡೈರೆಕ್ಟರ್ಗೆ ಎಲ್ಲರೂ ಒಳ್ಳೆಯದಾಗಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮ್ಮನೆ ದೊಡ್ಡ ದೊಡ್ಡ ಮೂವಿಗಳು ಬಂದ್ರೂ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಫಾದರ್ ಸಿನಿಮಾ, ನಮ್ಮ ಫಾದರ್ ಥೀಮ್ ವಿಡಿಯೋ ಸ್ವಲ್ಪ ಹೊತ್ತಿನ ಮುಂಚೆ ಲಾಂಚ್ ಆಯಿತು. ನಿಮ್ಮ ಕಡೆಯಿಂದ ವಿಶಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲರಿಗೂ ಕೂಡ ನಮಸ್ಕಾರ. ಯಾರು ಬಂದಿದ್ದೀರಾ ಮೀಡಿಯಾ ಮಿತ್ರರು, ಅದೇ ರೀತಿ ಚಂದ್ರು ಸರ್ ಸ್ಪೆಷಲ್ ಥ್ಯಾಂಕ್ಸ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ನಂದು ಚಂದ್ರು ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ. ನಾನು ಚೈನಾದಲ್ಲಿದ್ದೆ. ನನ್ನ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೊಂದು ಡ್ರೋನ್ ಬೇಕು ಅಂತ ಚಂದ್ರು ಸರ್ ನನಗೆ ಅಲ್ಲೇ ವಿಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ನನಗೆ ತಾಳಿಮೆ ಬೆಳೀತಾರಂತೆ ಚಂದ್ರು ಸರ್ ಅವರ ತೋಟದಲ್ಲಿ. ಸೊ ನಾನು ಒಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರು ಸರ್. ಥ್ಯಾಂಕ್ ಯು ಫಾರ್ ದಟ್ ಸರ್. ಸೊ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ, ಅಂದರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿ ಆದಂಥ ತಾಜ್ ಮಹಲ್ ನಮಗೆ ಮನಸ್ಸಿಗೆ ಮುಟ್ಟಿದಂಥ ಸಿನಿಮಾ. ಅದು ಅದ್ಭುತವಾಗಿ ತೆಗೆದಿದ್ದಾರೆ. ಅದ್ಭುತವಾಗಿ ಅದನ್ನು ಒಂದು ಹಳ್ಳಿಗಾಡಿಂದ ಬಂದಂಥ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳೀತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ. ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡದಲ್ಲದೆ ತೆಲುಗುಲು ಕೂಡ ಅವಾರ್ಡ್ ತೊಗೊಂಡಿದ್ದಾರೆ ಅಂತ ನನಗೆ ಅನ್ಸುತ್ತಲ್ವ ಸರ್? ಹೌದು, ತೆಲುಗುಲು ಒಂದು ಅವಾರ್ಡ್ ಎಲ್ಲ ತೊಗೊಂಡಿದ್ದಾರೆ. ರಾಜ್ಯ ಪ್ರಶಸ್ತಿ ಗೆದ್ದಿರುವಂಥ ನಿರ್ದೇಶಕರು. ಖುಷಿ ಆಯಿತು ಇಲ್ಲಿ ಬಂದವ್ರನ್ನ ಭೇಟಿ ಮಾಡಿದ್ದು. ಕಬ್ಜಾಲೆಲ್ಲ ಅವ್ರದ್ದು ನಮಾಮಿ ಸಾಂಗ್ ಎಲ್ಲ ಒಂದು ಬಾಲಿವುಡ್ ಲೆವೆಲ್ಗೆಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂಥ ಮೂವಿ. ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವ್ರ ಹೆಣ್ಮಕ್ಳನ್ನ ಪೋರ್ಟ್ರೇ ಮಾಡಿ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತೋರಿಸ್ತಾರೆ, ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮಗೆ ಕಬ್ಜಾ ಮೂವಿಲ ತೆಗೆದಿರುವಂಥ ಸಾಂಗು ಅದೇ ಒಂದು ಫೀಲಿಂಗ್ ಕೊಡುತ್ತೆ ನನಗೂ ಕೂಡ ಸರ್. ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ. ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ. ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರು ಸರ್ ನಿನ್ನೆ. ಸರ್ ಹೇಳ್ಬೋದಾ ಸರ್? ಸ್ವಲ್ಪ ಸ್ಟೋರಿ ಹೇಳಿದ್ರು. ನನಗಂತೂ ನಕ್ಕಿ ಸುಸ್ತಾಯಿತು. ಅಂದರೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ ಬಗ್ಗೆ ಹೇಳ ಸರ್. ಕಾಸ್ಟ್ ಓಕೆ, ಒಂದು ಸ್ಟೋರಿ ಹೇಳಿದ್ರು. ನನಗೆ ಭಾಳ ಮನಸ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ನ ಆಫರ್ ಮಾಡಿದ್ದಾರೆ ಚಂದ್ರು ಸರ್. ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಚಂದ್ರು ಸರ್ಗೆ. ನೆಕ್ಸ್ಟ್ ಲೆವೆಲ್ ಇರೋ ಸ್ಟೋರಿ ಮಾತ್ರ ಸರ್. ಕಾಸ್ಟ್ ರಿವೀಲ್ ಮಾಡಲ ಬೇಡ? ಚಂದ್ರು ಸರ್ಗೆ ಆದರೆ ಮುಖ್ಯವಾಗಿ ಫಾದರ್ ಬಗ್ಗೆ ಹೇಳಬೇಕಂದ್ರೆ, ಅವ್ರ ತಂದೆನೂ ಕೂಡ ಒಬ್ಬ ರೈತಾಪಿ ಕುಟುಂಬದಿಂದ ಬೆಳೆದು ಬಂದಿರೋರು ರಾಮಯ್ಯ ಅವರು. ನನಗೂ ಒಂದು ಪರ್ಸ್ನಲಿ ಲಿಂಕ್ ಆಗುತ್ತೆ ಅದನ್ನು ನೆನೆಸ್ಕೊಂಡಾಗ. ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಈ ಥರ ಮೂವೀಸ್ ಬರೋದೇ ಕಮ್ಮಿ. ಪ್ರಕಾಶ್ ರೈ ಅವ್ರದ್ದು ನನಗೆ ನೆನ್ನೆ ಮೋಷನ್ ಪೋಸ್ಟ್ ತೋರಿಸಿದ್ರು ಸರ್. ನೋಡಿದಾಗ ನಾನು ನನ್ನ ಕನಸು ಜ್ಞಾಪಕ ಬಂತು. ಅದನ್ನು ನನಗೆ ಸ್ವಲ್ಪ ನೋಡಿದಾಗ ಮೂವಿಗೆ ಆಲ್ ದ ಬೆಸ್ಟ್, ಚಂದ್ರು ಸರ್ಗೆ ಆಲ್ ದ ಬೆಸ್ಟ್, ಇಡೀ ಮೂವಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಇಲ್ಲಿ ಎಲ್ಲ ಬಂದಿದ್ದೀರಾ ಎಲ್ಲರಿಗೂ ಆಲ್ ದ ಬೆಸ್ಟ್. ತಿರುಪತಿಲಿ ಹೇಗೆ ಕಾಸಿನ ವರ್ಷ ಅಂದರೆ ಕಾಸು ಹಿಂಗೆ ಬೆಳುತ್ತೋ ಅದೇ ರೀತಿ ಈ ಮೂವಿಯು ಕೂಡ ಅದೇ ರೀತಿ ಕಾಸು ಬೆಳಬೇಕು. ಹುಂಡಿಗೆ ಒಳ್ಳೇದಾಗಬೇಕು, ಚಿತ್ರಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಶ್ರದ್ಧೆ ಇಟ್ಟು ಸಿನಿಮಾ ಮಾಡಬೇಕು. ಕನ್ನಡ ಪ್ರೇಕ್ಷಕರಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗಬೇಕು ನನ್ನ ಪ್ರಕಾರ.
ಈಗ ನೋಡಿ ಟಾಲಿವುಡ್ಡು ತಮಿಳುನಾಡಲ್ಲಿ ಹೆಂಗೆ ಸಿನಿಮಾ ನೋಡಿ ಪ್ರೋತ್ಸಾಹ ಮಾಡ್ತಾರೋ ಅದೇ ರೀತಿ ನಮ್ಮ ಕನ್ನಡ ಪ್ರೇಕ್ಷಕರು ಅವರಲ್ಲೂ ಸ್ವಲ್ಪ ಕನ್ನಡ ಅಭಿಮಾನ ಜಾಸ್ತಿಯಾಗಿ ನಾವು ಶ್ರದ್ಧೆಯಿಂದ ಒಳ್ಳೆ ಸಿನಿಮಾ ಕೊಟ್ಟರೆ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲಿ ಸರ್ ಅಭಿಮಾನ ಎಲ್ಲಿದೆ ಸರ್? ಈಗ ನೋಡಿ ಏಕರೂಪ ಟಿಕೆಟ್ ನಿರ್ಧಾರ ಮಾಡಬೇಕು ಅಂತ ಸರ್ಕಾರ ಮಾಡುತ್ತೆ, ಅದನ್ನ ಪ್ರಶ್ನಿಸಿ ಮಲ್ಟಿಪ್ಲೆಕ್ಸ್ ಜೊತೆ ಕೈ ಜೋಡಿಸಿ ಹೇಗೇನ್ ಕೋರ್ಟ್ಗೆ ಹೋಗ್ತಾರೆ ನಮ್ಮವರೇನೆ. ಈಗ ನೋಡಿ 11 ದಿವಸಗಳ ಮೊದಲೇ ಜನನಾಯಕನ್ ಸಿನಿಮಾ ಕರ್ನಾಟಕದಲ್ಲಿ ಆನ್ಲೈನ್ ಟಿಕೆಟ್ ಬುಕಿಂಗ್ ಬಿಟ್ಟಿದ್ದಾರೆ. 1500, 1200, 1000 ಮೇಲೇನೆ ಇದಾವೆ ಟಿಕೆಟ್ ಪ್ರೈಸಸ್. ಹಂಗಿಟ್ಟಾಗ ಯಾರು ಬರ್ತಾರೆ ಸರ್? ಶ್ರೀಸಾಮಾನ್ಯರೆಲ್ಲ ದಿನಗೂಲಿ ಕೆಲಸ ಮಾಡ್ತಕ್ಕಂಥ ರೇಟ್ ಆಫ್ ಅಡ್ಮಿಷನ್ ಇಲ್ಲ ಆಗುತ್ತೆ ನಿಮಗೆ ಅಂತ. ಖಂಡಿತವಾಗಿ ಅದು ಚೇಂಬರಲ್ಲಿ ಒಂದು ಮೀಟಿಂಗ್ ಕೂತಾಗ ಅದ್ರ ಬಗ್ಗೆ ಮಾತಾಡೋಣ. ಇದು ಫಾದರ್ ಬಗ್ಗೆ ಮಾತಾಡೋಣ. ಚೇಂಬರಲ್ಲಿ ಕೂತಾಗ ಖಂಡಿತ ಒಳ್ಳೆ ವಿಷಯನ ಅದನ್ನು ಅಲ್ಲಿ ಮಾತಾಡೋಣ. ಸರಿ ಸರ್, ಇಲ್ಲಿ ಸರ್ ರಮೇಶ್ ಕಿಲ್ಪೆ ಸರ್, ನಿಮಗಿರೋ ಅನುಭವದಲ್ಲಿ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗೋದಾ ಅಥವಾ ಮಾಡೋದು? ಸರ್ ಪ್ಯಾನ್ ಇಂಡಿಯಾ ಮಾಡೋದು ಸರ್, ಕೆಲವೊಂದು ಆಗೋದು ಸರ್. ಹೇಗೆ ಸರ್? ಹೇಗೆ? ಫಸ್ಟ್ ನಾವು ನಮ್ಗೊಂದು ಗುರಿ ಇರಬೇಕಲ್ಲ, ಎಲ್ಲಾದರೂ ಹೋಗ್ತೀವಿ ಅಂತಂದಾಗ ಒಂದು ರೂಟ್ ಇರಬೇಕು. ನಾನು ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತಿದ್ದೀನಿ ಅಂದರೆ ಅದೊಂದು ರೂಟು, ಇಲ್ಲ ಎಲ್ರಿಗೂ ಸಲ್ಲಬೇಕು ಅಂತ ಅಂದ್ಕೊಂಡಾಗ ಅದೊಂದು ರೂಟು. ಸೊ ಪ್ಯಾನ್ ಇಂಡಿಯಾ ನಾವು ಮಾಡಬೇಕು, ಮಾಡಿದ್ರೆ ಏನೂ ಆಗಲ್ಲ. ಕೆಲವೊಂದು ಮಾಡ್ತೀವಿ, ಅದು ಎಲ್ರಿಗೂ ರುಚಿಸ್ಬಿಡುತ್ತೆ, ಅದು ಎಲ್ಲ ಕಡೆ ಹೋಗುತ್ತೆ. ಕೆಲವೊಂದು ಆಗುತ್ತೆ. ಆ್ಯಕ್ಚುಲಿ ಮಾಡಬೇಕು, ಪ್ಯಾನ್ ಇಂಡಿಯಾ ಮಾಡಬೇಕಂತ ಪ್ಯಾನ್ ಇಂಡಿಯಾ ಮಾಡಬೇಕು ಸರ್. ಮಾಡದೆ ಹೋದರೆ ಅದು ಹೋಗಲ್ಲ. ಅದು ಸರ್ ಕೆಲವೊಂದು ಪ್ಯಾನ್ ಇಂಡಿಯಾ ಮಾಡಿರೋ ಸಿನಿಮಾಗಳು ವರ್ಕ್ ಆಗಿಲ್ಲಲ್ಲ ಸರ್. ಕೆಲವೊಂದು ಪ್ಯಾನ್ ಇಂಡಿಯಾ, ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಒಂದು ಸೂಪರ್ ಪ್ಯಾನ್ ಇಂಡಿಯಾ ಅಲ್ಲ, ಅದು ಕನ್ನಡಕ್ಕೆ ಅಂತ ಮಾಡಿದ್ದು, ಅದು ತಾನಾಗಿ ಪ್ಯಾನ್ ಇಂಡಿಯಾ ಆಯಿತು. ಪ್ಯಾನ್ ಇಂಡಿಯಾದ ತುಂಬ ಸಿನಿಮಾ ಹಿಟ್ ಆಯಿತು, ಕಮರ್ಷಿಯಲ್ ಹಿಟ್ ಆಯಿತು. ಸೊ ಕೆಲವು ಅಥವಾ ವರ್ಕ್ ಆಗಲ್ಲ ಸರ್. ಮಾಡಿದ ಸಿನಿಮಾಗಳು ವರ್ಕ್ ಆಗಿಲ್ಲ ಸರ್. ಈಗ ನಾನು ದೊಡ್ಡ ಕಬ್ಜಾ ಥರ ದುಡ್ಡು ಹಾಕಿಲ್ಲ. ಫಾದರ್ ಕಂಟೆಂಟ್ ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾ ಅಂದರೆ ಏನು ಅಂದರೆ, ಫಸ್ಟ್ ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದು. ಪ್ಯಾನ್ ಇಂಡಿಯಾದಲ್ಲಿ ಬಿಡುಗಡೆ ಆಗೋದನ್ನ ಪ್ಯಾನ್ ಇಂಡಿಯಾ ಅಂತ, ಅಂದರೆ ಎಲ್ಲ ರಾಜ್ಯಕ್ಕೂ ಸಲ್ಲಬೇಕದು. ಸೊ ನಾನೇನು ಮಾಡಿದ್ದೀನಿ, ಈಗ ನನಗೊಂದು ಟೀಮ್ ಸಿಕ್ಕಿದೆ. ಇವಾಗ ಎಲ್ಲರೂ ದೊಡ್ಡ ಸಿನಿಮಾ ಮಾಡಿದೆ, ಅದ್ರಲ್ಲಿ ನನಗೇನು ಸಿಕ್ತೋ ಬಿಡ್ತು ಅಂತಂದರೆ ಕಾಂಟ್ಯಾಕ್ಟ್ ಸಿಕ್ತು. ಅವಾಗಲೇ ಹೇಳಿದೆ, ಆ ಕನೆಕ್ಷನ್ಸಲ್ಲಿ ನನ್ನ ಸಿನಿಮಾನ ನನ್ನ ಇನ್ವೆಸ್ಟ್ಮೆಂಟ್ ಇಂದ ರಿಲೀಸ್ ಆಗುತ್ತೆ. ಸೊ ಪ್ಯಾನ್ ಇಂಡಿಯಾ ಆಯಿತು. ಅಲ್ಲಿ ಒಂದು ಕನ್ನಡ ಸಿನಿಮಾ ಬಿಡುಗಡೆ ಆಗೋದು, ಒಂದು 200 ಥಿಯೇಟರ್ ಹಿಂದಿ, ಒಂದು 200 ಥಿಯೇಟರ್ ಬೇರೆ 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 ಭಾಷೆಯಲ್ಲಿ ಬಿಡುಗಡೆ ಆಗುತ್ತೆ. ಅದಕ್ಕೆ ಚಂದ್ರು RC ಸ್ಟುಡಿಯೋಸಿಂದ ಇನ್ವೆಸ್ಟ್ ಮಾಡಲ್ಲ. RC ಸ್ಟುಡಿಯೋಸ್ ಏನು ಅಂತಂದರೆ ಪ್ರೀವಿಯಸ್ ಇನ್ವೆಸ್ಟ್ ಮಾಡಿರೋ ಗುಡ್ ವಿಲ್ ಇದೆ. ಹಾಗಾಗಿ ಪ್ಯಾನ್ ಇಂಡಿಯಾ ಅಂದರೆ ದೊಡ್ಡ ದುಡ್ಡು ಹಾಕಬೇಕು, ಪ್ಯಾನ್ ಇಂಡಿಯಾ ಅಂತಂದರೆ ಏನೋ ದೊಡ್ಡ ಎಫರ್ಟ್ ಹಾಕಬೇಕು ಅಂತಲ್ಲ. ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನಮ್ಮ ಶ್ರೀಕಾಂತ್ ಸರ್ ಸಿನಿಮಾ ಮಾಡ್ತಿದ್ದಾರೆ, ನಾನು ಹೇಳಿದೆ ಸರ್ ತೆಲುಗುಗೂ ಮಾಡಿ ಸರ್ ಡಿಸ್ಕಸ್ ಮಾಡಿದ್ವಿ. ಈಗ ದೊಡ್ಡ ಒಂದು ಟೀಮ್ ಜೊತೆ ಕೊಲಾಬ್ರೇಟ್ ಆಗ್ತಿದ್ದಾರೆ ಅವ್ರದ್ದು ಹಲ್ಕಾಟ. ಸೊ ಯಾಕೆ ಹೋಗ್ಬಾರ್ದು? ಅಲ್ಲಿ ಒಬ್ಬ ನಿರ್ಮಾಪಕರು ಇದ್ದಾರೆ, ಸರ್ ನೀವು ಸಿನಿಮಾ ಕೊಡಿ, ನಾವು ಅದನ್ನು ತೋಟದಾಗ ತೊಗೊಂಡು ದೊಡ್ಡ ನಿರ್ಮಾಪಕರು. ಹಾಗಾಗಿ ಪ್ರಯತ್ನಗಳು ಆಗಬೇಕು. ಚಂದ್ರು ಅವರೇ, ಚಂದ್ರು ಇಲ್ಲಿ 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 ಗುರುಗಳೇ ನಮಸ್ತೆ. ನಮಸ್ತೆ. ಏನಂದ್ರೆ ಇದು ಕನೆಕ್ಟ್ ಆಗಂಗೆ ಪ್ರಕಾಶ್ ರೈ ಅಂತ ನಟ ಪ್ಯಾನ್ ಇಂಡಿಯಾ ಪೂರ್ತಿ ಕನೆಕ್ಟ್ ಆಗ್ತಾನೆ. ಅವರು ಇಡೀ ಪ್ಯಾನ್ ಇಂಡಿಯಾ ಪ್ರೆಸೆಂಟ್ ಅಕ್ರಾಸ್ ನೇಷನ್ ಏನಿದೆ ಅದಕ್ಕೆ ಇಡೀ ನೇಷನ್ನಲ್ಲೇ ಅವರು ತಂದೆಯಾಗಿ ಅವರು ಗುರುತಿಸ್ಕೊಂಡವ್ರು ಆಗಬೇಕು. ನಿಮ್ಮ ಸಿನಿಮಾಕ್ಕೆ ಅದೊಂದು ವರ ಆಗಿದೆ ಅಲ್ವಾ ಸರ್? ಇಲ್ಲ, ವರ ಅನ್ನೋದಕ್ಕಿಂತ ಹೆಚ್ಚಿಗೆ ಪ್ರಕಾಶ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನೀವು ಹೇಳಿದಾಗ ಪ್ಯಾನ್ ಇಂಡಿಯಾ ಆರ್ಟಿಸ್ಟ್ ಅವರು, ನಾವು ಫಾದರ್ನ ಎಲ್ಲ ಲ್ಯಾಂಗ್ವೇಜ್ಗೂ ಕೊಡಬೇಕು ಅಂತ ನಾನು ಅನೌನ್ಸ್ ಮಾಡಿದಾಗ, ನಾನು ಫಾದರ್ ಅನೌನ್ಸ್ ಮಾಡಿದಾಗ ಅವತ್ತೇ ಹೇಳಿದ್ದೆ, ಸರ್ ಇದೆಲ್ಲ ಕಡೆ ನನಗೆ ಟೀಮ್ ಇದೆ. ಆನಂದ್ ಪಂಡಿತ್ ಸರ್ ಇದ್ದಾರೆ, ನಿಮ್ಗೆ ಅವತ್ತೇ ಅನೌನ್ಸ್ ಮಾಡಿದೆ. ಅಲಂಕಾರ್ ಪಾಂಡ್ಯನ್ ಇದ್ದಾರೆ, ಇವರೆಲ್ಲ ಇದ್ದಾಗ ನನ್ನ ಜೊತೆ ಬಳಗ ಇದೆ. ಅವ್ರು ನಾನು ಸಿನಿಮಾ ಕೊಡ್ತೀನಿ ಅಂತ ಅವತ್ತೇ ಕಮಿಟ್ ಮಾಡಿದ್ದೀನಿ. ಸೊ ಅದಕ್ಕೆ ಪ್ರಕಾಶ್ ರಾಜ್ ಸರ್ ತೊಗೊಂಡ್ರೆ ಎಲ್ಲ ಲ್ಯಾಂಗ್ವೇಜ್ಗೂ ಆಗುತ್ತೆ ಅಂತ ಹೇಳಿದೆ. ಪ್ಯಾನ್ ಇಂಡಿಯಾಗೋಸ್ಕರನೇ ಅವ್ರನ್ನ ತೊಗೊಂಡ್ವಿ ಸರ್. ಸರ್ ಇವಾಗ ಇದು ನೀವು ಮಾಡಿದ್ದೀವಲ್ಲ, ಇಲ್ಲಿ ತೋರಿಸಿದ್ರೆ ಅದು AI ಇದೆ ಸರ್. AI ಬೇಸ್ ಮಾಡಿದ್ರಲ್ಲ, ಅದೇ ಹೇಳಿ ಸರ್, ಎಷ್ಟೋ ಜನಕ್ಕೆ AI-ಗೂ ಇಂಟಿಗ್ರೇಷನ್ಗೂ VFX-ಗೂ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ನಾನೇನು ಒಂದು ವರ್ಷ ಕಲಿತೆ ಅಂತ ಹೇಳಿದ್ನಲ್ಲ ಸರ್, ನನ್ನ ನೆಕ್ಸ್ಟ್ ಸಿನಿಮಾಗೆ ಸರ್ AI ಅಂದರೆ ನಿಮ್ಗೆ ಗೊತ್ತು, ನೀವು ತುಂಬ ಯೂಸ್ ಮಾಡ್ತಿರ್ತೀರಾ. ನಿಮ್ಗೆ ಒಂದು 5-6 ಸೆಕೆಂಡ್ ಫುಟೇಜ್ ಸಿಗುತ್ತೆ. ಪಾಪ ದೊಡ್ಡ ಸಿನಿಮಾ ಮಾಡ್ತಾರೆ, ಒಂದು ಇಡೀ ಸಿನಿಮಾನ AI ಮಾಡೋಕ್ಕಾಗಲ್ಲ. ಆಗಲ್ಲ. ಅದನ್ನು VFX-ಏ ಮಾಡಬೇಕು. ಒಂದು ನಾವು ChatGPT-ಲೋ ಅಥವಾ ಯಾವುದೋ ಒಂದು ಆ್ಯಪ್ ಹೋಗ್ಬಿಟ್ಟು ಒಂದೆರಡು ಶಾರ್ಟ್ ತೊಗೋಬೋದಷ್ಟೇ. ಸೊ ಇಡೀ ಸಿನಿಮಾ ಮಾಡಬೇಕು ಅಂತಂದರೆ ಅದಕ್ಕೆ ಆದ ಟೆಕ್ನಿಕಲ್ ಯೂಸ್ ಮಾಡಬೇಕು. ಈಗ ನಾನು ನೋಡಿದ್ದು ನೀವು AI ಅಂದ್ಕೊಂಡ್ರಿ, AI-ನ ಇಂಟಿಗ್ರೇಟ್ ಮಾಡಿ ರಿಯಲ್ ಫುಟೇಜ್ ಇಟ್ಟು ಅದನ್ನು ನಾನು ಮಾಡಿದ್ದೀನಿ. ನಾನು ಇಲ್ಲದೇ ನಿಮ್ಗೆ ಅಷ್ಟು ಲೆಂತ್ ಬರಲ್ಲ, ಅಷ್ಟು ಅಕ್ಯುರೇಟ್ ಬರಲ್ಲ, ಅದನ್ನು ಇಂಟಿಗ್ರೇಟ್ ಮಾಡಿದ್ದೀನಿ ಸರ್. RC ಸ್ಟುಡಿಯೋಸಲ್ಲಿ ಈ ಕತೆ ರಾಜಮೋಹನ್ ಹೇಳೋಕ್ಕಿಂತ ಮುಂಚೆ ಬೇರೆ ಹೇಳಿದ್ರ ಅಥವಾ ನೀವು ಅವ್ರಿಗೆ ಕೊಡೋದಕ್ಕೆ ಏನು ಒಪ್ಲೇನ್ ಬೇಕಾ ಸರ್?
ಈಗ ತಂದೆ ಸಂಬಂಧಪಟ್ಟ ಸಿನಿಮಾಗಳು, ತಾಯಿ ಪ್ರೀತಿ ಸಂಬಂಧಪಟ್ಟ ಸಿನಿಮಾಗಳು ಸಾಕಷ್ಟು ಬಂದಿರುತ್ತೆ. ಇದರಲ್ಲಿ ಏನೋ ಬುಕ್ ಇರಬೇಕು, ಒಂದು ಎಮೋಷನ್ ಆಗುವಂಥ ಒಂದು ಪರ್ಟಿಕ್ಯುಲರ್ ಒಂದು ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಆ ಥರದ್ದು ಏನು ಅವ್ರಿಗೆ ಅವಕಾಶ ಕೊಡೋದಕ್ಕೆ ಮೇನ್ ರೀಸನ್ ಸರ್, ಇದು ನಾನು ಅವ್ರಿಗೆ ಕೊಟ್ಟ ಅವಕಾಶ ಅಲ್ಲ, ಅವರು ನನಗೆ ಕೊಟ್ಟ ಅವಕಾಶ. ಒಂದು ಒಳ್ಳೆ ಕತೆ ತಗೊಂಬಂದಲ್ಲ, ಎಷ್ಟೊಂದು ಕತೆ ಕೇಳ್ತೀವಿ, ಅವ್ರು ಯಾರು ಗೊತ್ತಿಲ್ಲದಿರೋರು ಬಂದು ಕತೆ ಹೇಳಿದ್ದು ನನಗೆ ಹಾರ್ಟ್ ಕನೆಕ್ಟ್ ಆಗಿಬಿಡ್ತು. ಸೊ ಇಲ್ಲಿ ಯಾವುದೇ ಭಾಷೆ ಇಲ್ಲ, ಯಾರೋ ಮನುಷ್ಯ ಇಲ್ಲ, ಕತೆ ಕನೆಕ್ಟ್ ಆಗಬೇಕು ಫಸ್ಟು. ಆ ಕತೆ ಕನೆಕ್ಟ್ ಆದಾಗ ನಾನು ಇದು ಮಾಡೋಣ, ಎಫರ್ಟ್ ಹಾಕೋಣ, ಇದಕ್ಕೆ ಇನ್ವೆಸ್ಟ್ ಮಾಡೋಣ ಅಂತ ಅನ್ನಿಸ್ತು. ಈಗ ಒಂದು ಈ ಪೋಸ್ಟರ್ಸ್ ಅನ್ನ ಏನಿದೆ ವಿಡಿಯೋನ ನಿಮ್ಮ ತಂದೆ ಲಾಂಚ್ ಮಾಡಿಕೊಟ್ರು, ತಂದೆ ಮಗನ ಒಂದು ಕತೆ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ತಂದೆಗೆ ಕತೆನ ತೋರಿಸಿದ್ದೀರಾ, ಅವ್ರು ಏನಾದ್ರು ಅಂದ್ರ? ನಮ್ಮ ತಂದೆ ಇಲ್ಲೇ ಇದ್ದಾರೆ. ಅವ್ರಿಗೆ ಆ್ಯಕ್ಚುಲಿ ನಮ್ಮ ತಂದೆಗೆ ಈ ಸಿನಿಮಾ ಡೆಡಿಕೇಟ್ ಇದು. ಫಸ್ಟು ನನ್ನ ಎಡಿಟಿಂಗ್ ರೂಮಲ್ಲಿ ನಮ್ಮ ತಂದೆಗೆ ಕರ್ಕೊಂಬಂದು ತೋರಿಸಿದೆ. ಫಸ್ಟ್ ಈ ಪಿಕ್ಚರ್ ರಿಲೀಸ್ ಮಾಡಪ್ಪ, ಏನೋ ಫಸ್ಟ್ ಮಾಡೋದು ನಿಮಗೆಲ್ಲ ಇದು ಸರಿ ಹೋಗ್ಬಿಡ್ತದೆ, ತಂದೆ ಆಶೀರ್ವಾದ ಇರ್ತಲ್ವ, ನೀನು ತುಂಬ ಒಳ್ಳೆ ದುಡ್ಡು ಬಂದ್ಬಿಡ್ತದೆ, ಇದು ಹಿಂಗಿರ್ಬೇಕು ನಿನ್ನ ಪಿಕ್ಚರ್ಗಳು, ಹಿಂಗೆ ನಿನ್ನ ಪಿಕ್ಚರ್ಗಳು ಇಷ್ಟಪಡೋದು. ನಮ್ಮ ತಂದೆ ಸಿನಿಮಾ ನೋಡಿ ಫಸ್ಟ್ ಹೇಳಿದ್ದು ನಾ ಈ ಥರ ಇರಬೇಕಂತೆ. ಫಾದರ್ ನೋಡ್ಬಿಟ್ಟು ನಿನ್ನ ಪಿಕ್ಚರ್ಗಳು ಹಿಂಗಿರ್ಬೇಕಪ್ಪ ಅಂದರು. ಸೊ ನಮ್ಮ ತಂದೆ ಬ್ಲೆಸ್ಸಿಂಗ್ಸ್ ಫಸ್ಟ್ ಸಿಕ್ಕಿದೆ. ಕೃಷ್ಣ ಸರ್, ನನ್ನ ಪ್ರಶ್ನೆ ನಿಮಗೆ ಇಲ್ಲಿ ಸರ್. ಸೊ ಈ ಪ್ರೀತಿಯ ಸ್ವಾಗತ. ಫಾದರ್ ಥೀಮ್ ವಿಡಿಯೋ ನೋಡಿದಾಗ ನಿಮಗೆ ಏನಾದರೂ ಪರ್ಸ್ನಲಿ ಕನೆಕ್ಟ್ ಆಯ್ತಾ, ಹೇಗೆ ಅನಿಸ್ತು? ಮೊದಲನೇದಾಗಿ ಇಲ್ಲಿ ನೆರೆದಿರೋ ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ನಂದು ಮತ್ತು ಕೃಷ್ಣ ಅವರು ಒಂದು ಹಿಟ್ ಜೋಡಿ. ಇದು ನಮ್ಮ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಲಕ್ಕಿ ಮ್ಯಾನ್, 2ನೇ ಸಿನಿಮಾ ಕೌಸಲ್ಯ ಸುಪ್ರಜಾರಮ್ಮ, ಮತ್ತು ಇದು 3ನೇ ಸಿನಿಮಾ. ಈ ಸಿನಿಮಾ ಬಂದದಕ್ಕೆ, ನಾನು ಈ ಸಿನಿಮಾದ ಭಾಗ ಆಗಿರೋದಕ್ಕೆ ಕಾರಣ ಬಹುಶಃ ಡಾರ್ಲಿಂಗ್ ಕೃಷ್ಣ ಅವರೇನೆ. ಈ ಕತೆ ಕೇಳಿ ಕೃಷ್ಣ ಅವರು ಚಂದ್ರು ಸರ್ ಹೇಳಿದ್ರು ಅಂತ, ಇಲ್ಲ ಇದಕ್ಕೆ ನಾಗಭೂಷಣ್ ಅವ್ರು ಮಾಡಬೇಕು ಅಂತ. ಚಂದ್ರು ಸರ್ ಸ್ವಲ್ಪ ಡೌಟ್ಫುಲ್ ಇದ್ರಂತೆ, ಹೌದು ಅವ್ರು ಯಾಕೆ ಬೇಕು ಅಂತ. ಆಮೇಲೆ ಬಹುಶಃ ನೀವು ಸಿನಿಮಾ ನೋಡಿದ್ಮೇಲೆ ನೀವು ಒಪ್ಪಿದ್ದೀರಾ ಅಂತ ಈಗ ಅಂದ್ಕೊಂಡಿದ್ದೀನಿ ಸರ್. ಬಹಳ ಒಳ್ಳೆ ಕತೆ. ಅಂದರೆ ಏನಾಗುತ್ತೆ, ಯಾವಾಗಲೂ ಒಂದು ಒಳ್ಳೆ ಸಿನಿಮಾದ ಒಂದು ಒಳ್ಳೆ ಪಾತ್ರ ಆಗಿರೋದು ಬಹಳ ಮುಖ್ಯ ಆಗುತ್ತೆ. ಅಂಥ ಒಂದು ಒಳ್ಳೆ ಸಿನಿಮಾ ಮತ್ತು ಒಂದು ಒಳ್ಳೆ ಪಾತ್ರನ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ. ಮುಖ್ಯವಾದ ಒಂದು ಒಳ್ಳೆ ಕತೆ ಮಾಡಿದ್ದಾರೆ ರಾಜಮೋಹನ್ ಸರ್. ಈ ಟೀಮ್ ವಿಡಿಯೋ ನೋಡಿದಾಗ ನಿಮ್ಗೆ ಅನ್ಸಿರ್ಬೋದು, ಇದು ಬಹುಶಃ ಏನಿದು ಇದೊಂದು ಎಮೋಷನಲ್ ಡ್ರಾಮಾನ. ಹೌದು, ಇದೊಂದು ಎಮೋಷನಲ್ ಡ್ರಾಮಾ. ಆದರೆ ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಯಾವುದೇ ಕೊರತೆ ಇಲ್ಲ, ಅದಕ್ಕೆ ನಾನು ಸಾಕ್ಷಿ. ಮತ್ತೆ ಈ ವರ್ಷದ ಕೊನೆ ಬಂತು, ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲರಿಗೂ ನಮ್ಮ ಸಿನಿಮಾ ಮರಿಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಈ ಇವೆಂಟ್ನ ಇಟ್ಕೊಂಡಿದ್ದಾರೆ ಚಂದ್ರು ಸರ್. ಮತ್ತು ನೀವ್ಯಾರು ಇನ್ನು ರಿಲೀಸ್ ಟೈಮ್ಗೆ ಯಾವಾಗ ಈ ಇವೆಂಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇನ್ನು ರಿಲೀಸ್ ಟೈಮ್ಗೆ ಎಲ್ರಿಗೂ ಗೊತ್ತಾಗೋ ಥರ ಒಂದು ದೊಡ್ಡ ಇವೆಂಟೇ ಮಾಡ್ತಾರೆ ಚಂದ್ರು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ, ಹೇಳೋದೇನಿಲ್ಲ. ಏನು ಡೆಫಿನೆಟ್ಲಿ ಅದೇ ಹೇಳಿದ್ನಲ್ಲ. ಆಮೇಲೆ ಇನ್ನೂ ಅದೇ ಹೇಳಿದ್ನಲ್ಲ, ಇದು ಬರೀ ಎಮೋಷನಲ್ ಡ್ರಾಮಾನ ಅಂತ ಅನ್ಸಿರ್ಬೋದು ಅಂತ ಹೇಳಿದ್ನಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಅಷ್ಟಿದೆ ಈ ಸಿನಿಮಾದಲ್ಲಿ. ಓಕೆ, ನಿಮ್ಮ ಪಾತ್ರ ಹೇಗಿದೆ ಅಂತ ಅಫ್ಕೋರ್ಸ್ ನೀವು ಬಿಟ್ಕೊಡೋ ಹಾಗಿಲ್ಲ, ಇಲ್ಲ ನಾವು ಕೇಳೋ ಹಾಗಿಲ್ಲ, ಖಂಡಿತ ಕೇಳೋದಿಲ್ಲ, ನಾನು ಹೇಳೋದಿಲ್ಲ. ಎಸ್, ಥ್ಯಾಂಕ್ ಯು ನಾಗಭೂಷಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮೈಕಿಲ್ ಕೊಟ್ಟದ್ದು ಖುಷಿ. ಇದೀಗ ಫಾದರ್ ಸಿನಿಮಾ ಬಗ್ಗೆ ಥೀಮ್ ವಿಡಿಯೋ ಈಗಷ್ಟೇ ಲಾಂಚ್ ಆಯಿತು. ದಯವಿಟ್ಟು ಕ್ಷಮಿಸಿ ಸರ್, ಫಸ್ಟ್ ಲೇಟ್ ಆಗಿರೋದಕ್ಕೆ. ಎಲ್ರಿಗೂ ನಮಸ್ಕಾರ. ಚಿನ್ನಾರಾಜ್ ಕಬ್ಜಾದಲ್ಲಿ ನಮಾಮಿ ಅಂತ ಒಂದು ದೊಡ್ಡ ಹಿಟ್ ಸಾಂಗ್ ಬರೆಯೋಕ್ಕೆ ಅವಕಾಶ ಕೊಟ್ಟರು ಚಂದ್ರು ಸರ್. ಅದಾದಮೇಲೆ ಫೋನಲ್ಲಿ ಮಾತಾಡ್ತಿದ್ವಿ. ಇದಾದಮೇಲೆ ಒಂದು ಸಿನಿಮಾ ಸ್ಟಾರ್ಟ್ ಆಯಿತು, ಪ್ರಮೋಷನ್ ಆಯಿತು. ಏನು ಅನ್ಸೋದು ಚಂದ್ರು ಸರ್ ಕನ್ನಡ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ಶೂಟ್ ಆದಮೇಲೆ ಸಾಂಗ್ಗೋಸ್ಕರ ಹೋಗ್ತಾ ಇದ್ರು. ಬಂದರು, ಒಂದ್ಸಲ ಕತೆ ಹೇಳಿದ್ರು. ಅಂದರೆ ಒಂದು ಹಾಡು ಸಿಚುವೇಶನ್ ಹೇಳಿದ್ರೆ ಸಾಕಾಗಿರೋದು. ಬಟ್ ಅವ್ರು ಹೇಳಿದ ರೀತಿ ತನ್ನ ಕತೆ ಪೂರ್ಣವಾಗಿ ಒಂದು ಸಂಗೀತವಾಗಿ ಚಿತ್ರ ಆಗಬೇಕು, ಆಮೇಲೆ ಪ್ರತಿಯೊಬ್ಬರಿಗೂ ನಾಟಬೇಕು ಅನ್ನೋ ಥರದಲ್ಲಿ ಹೇಳಿದ್ರು. ಹಾಗಾಗಿ 3 ಹಾಡುಗಳು ತುಂಬ ಚಾಲೆಂಜಿಂಗ್ ಅನಿಸ್ತು. ತಂದೆ ಮಗನ ಸಾಂಗ್ ಆಯಿತು, ಜೊತೆಗೆ ಒಂದು ಮೊಮ್ಮಗನ ಸಾಂಗ್ ಅಂತ ಬರುತ್ತೆ. ಆಮೇಲೆ ಜೊತೆಗೆ ಚೈಲ್ಡ್ಹುಡ್ ಅಲ್ಲಿ ತಂದೆ ಬಗ್ಗೆ, ಮಗನ ಒಂದು ಪ್ರೀತಿ, ಅಂದ್ರೆ 3 ಕ್ಯಾರೆಕ್ಟರ್, ತಂದೆ ಬಗ್ಗೆ ಹೇಳಬೇಕು, ಮೊಮ್ಮಗನ ಬಗ್ಗೆ ಹೇಳಬೇಕು, ಆಮೇಲೆ ತಾತರ ಬಗ್ಗೆ ಹೇಳಬೇಕು. ಈ ಥರದಲ್ಲಿ ಖಂಡಿತ ಸಾರಿ
ಲೇಟಾಗಿ ನನ್ನ KGF ಅಲ್ಲಿ ಅಮ್ಮ ಸಾಂಗ್ ಎಷ್ಟು ಹಿಟ್ ಆಗಿತ್ತು ಅದೇ ಥರದಲ್ಲಿ ಒಂದು ಸಾಂಗ್ ಬೇಕು ಅಂತ ಹೇಳಿದ್ರು. ನಾನು ಶಕ್ತಿ ಮೇಲೆ ಪ್ರಯತ್ನ ಪಟ್ಟಿದ್ದೀನಿ ಸರ್. ಖಂಡಿತ ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಕ್ಕಿಂತ ಆ ಕತೆ ಆ ಥರ ಬರ್ಸ್ಕೊಂಡು ಜೊತೆಗೆ ನಮ್ಮ ತಂಡ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಸರ್ ತುಂಬ ಒಳ್ಳೆಯ ಸಾಂಗ್ ಕೊಟ್ಟಿದ್ದಾರೆ. ಸರ್ ಹೇಳಿದಂಗೆ RD 26 ಅಲ್ಲಿ ನಮ್ಮ ಸಿನಿಮಾ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಜೊತೆಗೆ ಪ್ರತಿಯೊಬ್ಬ ತಂದೆ ಮಗನು ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಅವರ ಒಂದು ಅಂದರೆ ಪ್ರತಿಯೊಬ್ಬರು ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬೈಕೊಂಡಿದ್ವಿ, ತಂದೆ ಅದು ಕೊಡಿಸ್ಲಿಲ್ಲ ಇದು ಕೊಡಿಸ್ಲಿಲ್ಲ ಅಂತ. ಬಟ್ ಒಬ್ಬ ಮಗನಿಗೆ ತಾನು ಅಪ್ಪ ಆದಾಗಲೇ ತಂದೆ ವ್ಯಾಲ್ಯೂ ಏನಂತ ಗೊತ್ತಾಗುತ್ತೆ. ಖಂಡಿತ ಈ ಸಿನಿಮಾ ತಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಮೇತ ನೋಡಿ ಚಿತ್ರಕ್ಕೆ ಸಪೋರ್ಟ್ ಮಾಡಿ. ಆ್ಯಂಡ್ ಕೃಷ್ಣ ಸರ್ ಜೊತೆಗೆ ಮುಂದೆ ಜೊತೆಗೆ ಫಸ್ಟ್ ಸಿನಿಮಾ ಎದುರು ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮಗೆ ವಿಶ್ ಮಾಡೋದಕ್ಕೆ ನಿಮ್ಮ ಮದರ್ ಬಂದಿದ್ದಾರೆ. ಹೌ ಸ್ಪೆಷಲ್ ಇಸ್ ದಿಸ್ ಟು ಯು? ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಫಾದರ್ ಮದರ್ ಎರಡೂ ನನ್ನ ಮದರೇ. ಸೊ ಅದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಇದು ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಚಂದ್ರು ಸರ್. ನನಗೆ ಈ ಕತೆ ಫಸ್ಟು ಡಾರ್ಲಿಂಗ್ ಕೃಷ್ಣ ಅವ್ರು ಫೋನ್ ಮಾಡಿ ಹೇಳಿದರು. ನಾಗಕೃಷ್ಣ ಅವ್ರು ಹೇಳಿದಂಗೆ ಈ ಸಿನಿಮಾ ಮೋಸ್ಟ್ಲಿ ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಅವರು ವಿಲನ ಅವ್ರ ಸಜೆಷನಿಂದಾನೆ. ಯಾಕಂದರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟ್ ಆಗಿ ಫೋನ್ ಮಾಡೋದು ತುಂಬ ಕಡಿಮೆ. ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗಬೇಕು ಅಂತಂದರೆ ಅವ್ರು ತುಂಬ ಲೇಯರ್ಸ್ ಇದೆ. ಯಾಕಂದರೆ ನಾನು ಅವರೊಟ್ಟಿಗೆ ಲವ್ ಮಾಕ್ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ. ಸೊ ಅವ್ರ ಡೈರೆಕ್ಷನ್ ಆಗಲಿ ಅವ್ರು ನೋಡುವಂತಹ ಕತೆ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅವ್ರು ಕಾಲ್ ಮಾಡಿ ತುಂಬ ಎಕ್ಸೈಟ್ ಆಗಿ ಹೇಳಿದ್ರು, ಇಲ್ಲ ಈ ಕತೆ ನನಗೆ ತುಂಬ ಇಷ್ಟ ಆಯಿತು, ನೀವು ಒಂದ್ಸತಿ ಕತೆ ಕೇಳು ಅಂತ. ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟ್ ಇಂದ ಲಾಸ್ಟ್ ತನಕನೂ ತುಂಬ ಗ್ರಿಪ್ಪಿಂಗ್ ಅಂತ ಅನಿಸ್ತು. ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು, ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ಟೇಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗೂ ಅದೇ ಇಮೋಷನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಜನಕ್ಕೆ ಯೂಶಲಿ ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನು ಮಾಡ್ತಾ ಇದ್ದೀರಾ, ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ರು. ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡುವಂತಹ ಪಾತ್ರ ಇದು. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಳ್ಳೊಳ್ಳೆ ಸ್ಟಾರ್ಟ್ ಆಗಲಿ. ಆ್ಯಂಡ್ ಈ ಸಿನಿಮಾಯಿಂದ ನಾನು ಹಂಗೆ ಹಲ್ಕಾಡೋರು ಕೂಡ ಮಾಡ್ತಾ ಇದ್ದೀನಿ. ನಿರ್ಮಾಪಕರು ಇಲ್ಲಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್. ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಚಂದ್ರು ಸರ್ ಅವ್ರ ಸ್ಟ್ರೆಂತ್. ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾನ ಥಿಯೇಟರ್ ನೋಡಿ. ಇದೊಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೂ ನ್ಯೂ ಇಯರ್ಗೆ ಇದೊಂದು ಒಳ್ಳೆ ಸ್ಟಾರ್ಟ್ ಆಗಲಿ. ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್. ಅಮೃತ ಅವರು ಇದು ಪೋಸ್ಟರ್ ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಕತ್ತಲ್ಲಿ ತಾಳಿತ್ತು. ಕೃಷ್ಣ ಅವ್ರನ್ನ ಇಲ್ಲಿ ನೀವು ಅರ್ಧದಲ್ಲಿ ಬಿಟ್ಟು ಹೋಗಿಲ್ಲ ಅನ್ನೋದೊಂದು ಸಮಾಧಾನ ನಮಗೆ. ಆದಷ್ಟು ಬ್ರೇಕ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ ಅದನ್ನ. ಇಲ್ಲ ಇದ್ರ ಬಿಟ್ಟು ಹೋಗಲ್ಲ. ಫೈನಲಿ ಥ್ಯಾಂಕ್ ಮಾಡಿದ್ದೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಅಮೃತ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೃಷ್ಣ ಸರ್, ಮೊದಲನೇದಾಗಿ ಥೀಮ್ ವಿಡಿಯೋ ಲಾಂಚ್ ಆಯಿತು. ಸಿನಿಮಾ ಬಗ್ಗೆ ಅದೇ ರೀತಿಯಾಗಿ ನಿಮಗೆ ಏನಾದರೂ ಇಡೀ ಶೂಟಿಂಗ್ ಪ್ರೋಸೆಸ್ ಅಂತ ಬಂದಾಗ ಏನಾದರೂ ಕನೆಕ್ಷನ್ ಬಿಲ್ಡ್ ಆಯಿತಾ, ಹೇಗೆ ಅಂತ? ಎಲ್ರಿಗೂ ನಮಸ್ಕಾರ. ನನಗೆ ಚಂದ್ರ ಸರ್ ಫೋನ್ ಮಾಡಿ ಈಗ ಒಂದು 5 ನಿಮಿಷ ಸಿಗ್ಬೋದು ಬ್ರದರ್ ಅಂತ ಫೋನ್ ಮಾಡಿದರು. ಒಂದು ಸ್ಕ್ರಿಪ್ಟ್ ಹೇಳಬೇಕು ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ ಕಬ್ಜಾ ಮಾಡಿದ್ರು ಮತ್ತು ಅದೊಂದು ಆ್ಯಕ್ಷನ್ ಸಿನಿಮಾ ನಾವು ಬರ್ತಾನೆ ಕೊಟ್ಟಿದ್ದೆ. ಆಮೇಲೆ ಒಂದು ರಾಜ್ಮೋಹನ್ ಅವರೊಂದು ಇದನ್ನು ನರೇಟ್ ಮಾಡಿದ್ರು. ನಾನು ನನ್ನ ಇಬ್ಬರು ಕೂತ್ಕೊಂಡು ಕೇಳಿದ್ವಿ. ಭಾಳ ಅಪರೂಪ ಆ ಥರದ ಒಂದು ಕಥೆಗಳನ್ನ. ಅಂದರೆ ಫಸ್ಟ್ ಟೈಮೇ ಕೇಳಿದ ತಕ್ಷಣ ಒಂದು ವಾವ್ ಅನ್ಸೋದು. ಸೊ ನನಗೆ ಅದು ಕೌಶಲ್ಯ ಸುಪ್ರಚಾರ ಮಾಡೋದು ಅನಿಸಿತ್ತು. ಅಂದರೆ ಕತೆ ಕೇಳ್ತೀನಿ, ವಾವ್ ಇದೇನೋ ಒಂದು ಆಗುತ್ತೆ ಅಂತ. ಸೊ ಅದಾದಮೇಲೆ ಕೇಳಿದ್ದು ಫಾದರ್. ಸೊ ಅಲ್ಲಿ ಫಿಕ್ಸ್ ಆಗ್ಬಿಟ್ಟಿತ್ತು ಇದು. ಅಂದರೆ ಇದು ತುಂಬ ಚೆನ್ನಾಗಿದೆ. ಎಲ್ಲ ಹೇಳ್ತಾ ಇದ್ದಾರೆ ಎಮೋಷನ್ನು ಅದು ಇದು, ತಂದೆ ಮಗನ ಎಮೋಷನ್ ಅದು ಇರುತ್ತಲ್ಲ. ಬಟ್ ಆ ಎಮೋಷನ್ ಇದೆ, ಬಟ್ ಅದಕ್ಕೂ ಮೀರಿದಂಥ ಒಂದಷ್ಟು ಅಂಶಗಳು ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಇವೆಂಟ್ಸ್ಗಳಿದೆ. ಅದು ತುಂಬ ಕತೆ ಕೇಳೋವಾಗ ನನಗೆ ಒಂದು ಜರ್ಕ್ ಕೊಡೋದಿತ್ತು. ಅಯ್ಯೋ ಹೆಂಗೆ ಇದನ್ನ ನಾನು ಮಾಡ್ಬೋದಾಯ್ತು, ನನಗೆ ಭಯ ಆಗೋಗಿತ್ತು. ನನ್ನ ನನಗೆ
ನನಗೆ ಯಾಕೋ ಒಂಥರ ಆಗ್ತಿದೆ, ಬೇಕಾ ಇಲ್ಲ ತುಂಬ ಚೆನ್ನಾಗಿ ಮಾಡಲೇಬೇಕು ಅಂತ. ಅಂದರೆ ಕ್ಲೈಮ್ಯಾಕ್ಸ್ ಆ ಥರದಲ್ಲಿ ಸಿನಿಮಾ ನೋಡೋದು ಗೊತ್ತಾಗುತ್ತೆ. ಸೊ ಒಂದು ವಿಭಿನ್ನವಾದ ಅಂದರೆ ಎಲ್ಲೂ ಈ ಥರದೊಂದು ಸಬ್ಜೆಕ್ಟ್ ಅಂದರೆ ತಂದೆ ಮಗಂದು ಕಥೆಗಳು ಬಂದಿದೆ, ಅಥವಾ ತನ್ನ ಮಗಂದು ತಾಯಿ ಮಗನ್ ಬಂದಿದೆ, ಈ ಥರದ್ದೆಲ್ಲ ಕಥೆಗಳು ಬಂದಿದೆ. ಬಟ್ ಇಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಇದು ಬಹುಶಃ ನಾನೆಲ್ಲೂ ನೋಡಿಲ್ಲ ಅಥವಾ ಇಲ್ಲಿ ಕೇಳಿಲ್ಲ. ಆ ಥರದೊಂದು ಒಂದು ಬೇಸರ ಮಾಡಿರೋಂಥ ಒಂದು ಕತೆ. ರಾಜ್ಮೋಹನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಂಥ ಒಂದು ಅದ್ಭುತವಾದ ಒಂದು ಕಥೆನ ನಾನು ಬರೆದಿರೋದಕ್ಕೆ, ಪ್ಲಸ್ ಅದನ್ನು ನಮ್ಮ ಹತ್ರ ತಗೊಂಬಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಚಂದ್ರು ಸರ್, ಥ್ಯಾಂಕ್ ಯು ಸೊ ಮಚ್. ಈ ಥರದೊಂದು ಒಳ್ಳೆಯ ಸಿನಿಮಾ ಕೊಟ್ಟಿರೋದಕ್ಕೆ. ಆ್ಯಂಡ್ ನನಗೆ ಎಸ್ಪೆಷಲಿ ಅಂದರೆ ಒಂದು ಒಳ್ಳೊಳ್ಳೆ ಫ್ಯಾಮಿಲಿ ಸಿನಿಮಾಗಳು ಮಾಡಬೇಕು, ಒಂದು ಸೆಲೆಬ್ರಿಟಿ ಸಿನಿಮಾಗಳು ಮಾಡಬೇಕು. ನನಗೆ ಹೆಂಗೆ ಅಂದರೆ ಅಣ್ಣವ್ರು ಏನು ಮಾಡ್ತಾರೆ ಆ ಥರ ಪಿಕ್ಚರ್ ನೋಡ್ಬೇಕಪ್ಪ ಅಂದರೆ, ಒಂದು ಸಿನಿಮಾ ಮಾಡ್ತು ಅಂದರೆ ಒಂದು 30 ವರ್ಷ ಆದರೂ ನೋಡ್ಬೇಕು ಆ ಸಿನಿಮಾ. ಆ ಥರದ್ದೊಂದು ಆಸೆ ನನಗೆ ಪರ್ಸ್ನಲಿ ಆ ಥರ ಸಿನಿಮಾಗಳು ಮಾಡೋದಕ್ಕೆ. ಬಟ್ ಆ ಥರ ಕಥೆಗಳು ಸಿಗೋದು ಭಾಳ ಅಪರೂಪ. ಸೊ ಆ ಥರದೊಂದು ಅಪರೂಪವಾದ ಒಂದು ಕತೆ ಫಾದರ್. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಅಂದರೆ ಸಿನಿಮಾ ಹಿಟ್ಟಾಗುತ್ತೆ, ಹೆಂಗಾಗುತ್ತೆ ಅಂತ ಹೇಳೋದ್ಕಿಂತ ಬಹಳ ವರ್ಷಗಳ ಕಾಲ ಮನಸ್ಸು ಉಳಿಯುವಂಥ ಒಂದು ಚಿತ್ರ ಫಾದರ್ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸರ್. ಪ್ರಶ್ನೆಗಳಿದ್ರೆ ಕೇಳಿದ್ರು. ಒಂದು ಡ್ರೀಮ್ ಕಥೆ ಇದೆ ಸರ್. ನಾನು ಇಂಡಸ್ಟ್ರಿಗೆ ಬರಬೇಕಾದ್ರೆ ನನ್ನ ಚಿಕ್ಕಂದಿನಿಂದ ನಾನು ಕೇಳಿದ್ದು ನೋಡಿದ್ದು ಒಂದು ಮೈಥಾಲಜಿ ಕತೆ. ಅದನ್ನು ನನ್ನ ಲೈಫಲ್ಲಿ ಅದು ಮಾಡಿದ್ರೆ ನನಗೆ ಮ್ಯಾಕ್ಸಿಮಮ್ ನನಗೆ ಸಾಕು ಅನ್ನೋ ಥರದ್ದು ಒಳ್ಳೆ ಕತೆ ನನ್ನ ತಲೆಯಲ್ಲಿದೆ. ಅದು ತುಂಬ ವರ್ಷಗಳಿಂದ ವರ್ಕ್ ಮಾಡಿದ್ದೀನಿ. ಅದಕ್ಕೆ ಸಾಕಷ್ಟು ಪ್ರಿಪ್ರೇಷನ್ ಬೇಕು ಮತ್ತು ಕಲಿಬೇಕು, ಟೆಕ್ನಿಕಲಿ ಅಪ್ಡೇಟ್ ಮಾಡ್ಕೋಬೇಕು, ಅಳವಡಿಸ್ಕೊಳ್ಬೇಕು. ಇವಾಗ ಬಂದಿದೆ. ಇಲ್ಲಿ ಎಲ್ಲರೂ ಹೇಳ್ತಾರೆ ಏನು ಅಂತಂದರೆ, ಅದು ನಮಗೆ ಎಷ್ಟು ಅಡ್ವಾಂಟೇಜ್ ಅಷ್ಟೇ ಡಿಸ್ಅಡ್ವಾಂಟೇಜ್. ಒಂದೇ 4-5 ಸೆಕೆಂಡ್ಗಳ ಒಂದು ಫುಟೇಜ್ ಸಿಗ್ಬೋದು. ಬಟ್ ಅದನ್ನು ಇಟ್ಕೊಂಡು VFX ಇಟ್ಕೊಂಡು ನಾವು ಅದನ್ನು ಇಂಟಿಗ್ರೇಟ್ ಮಾಡಿ ಎಷ್ಟು ದೊಡ್ಡ ಸಿನಿಮಾ ಮಾಡ್ಬೋದು ಅನ್ನೋದು ಟೆಕ್ನಿಕಲಿ ತುಂಬ ಇದೆ. ಇದನ್ನೆಲ್ಲ ನಾವು ಇಲ್ಲೇ ಕುತ್ಕೊಂಡು ಮಾಡೋದು ಆಗಲ್ಲ. ಅದನ್ನು ದೊಡ್ಡ ಸಿನಿಮಾ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಆಗಬೇಕು. ನಾನು ಕಬ್ಜಾ ಸಿನಿಮಾ ಮಾಡಬೇಕಾದ್ರೆ ನಾನು ಯಾಕೆ 3-4 ವರ್ಷ ತೊಗೊಂಡೆ ಅಂದರೆ, ಪ್ರತಿಯೊಂದು ಶಾರ್ಟು ಪ್ರಿಪ್ರೇಷನ್ ಮಾಡಿನೇ ತೆಗೆದಿದ್ದು. ಅಂದರೆ ಒಂದು ಸ್ಕೆಚ್ ಹಾಕ್ಕೊಂಡು ಇರೋ ಟೆಕ್ನಾಲಜಿನ ಅಳವಡಿಸ್ಕೊಂಡು. ಹಾಗಾಗಿ ರಿಸಲ್ಟ್ ಕೊಡೋದು ನಮ್ಮ ಪ್ರೇಕ್ಷಕರು, ನೀವುಗಳು. ಖಂಡಿತ ನೀವೇನು ಕೊಟ್ಟರು ನಾವು ತಲೆ ಬಗ್ಗಿಸಿ ತಗೋಬೇಕು ಮತ್ತು ಕಲಿತು ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನೋದು ನನ್ನ ಪಾಲಿಸಿ. ಸರ್, ನನ್ನ ಡೈರೆಕ್ಷನ್ದು ಖಂಡಿತ ನಾನು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಈಗ ಬರೀ ನಾನು ಇಲ್ಲಿ ಪ್ರೊಡ್ಯೂಸರು, ರಾಜಮೋಹನ್ ಡೈರೆಕ್ಟ್ರು, ನಮ್ಮ ಕೃಷ್ಣ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಅದ್ರ ಬಗ್ಗೆ ಮಾತಾಡೋಣ ಸರ್. ಚಿದ್ರು, ಇದು ಈಗ ಟೀಮ್ ನಿಮ್ಮ ತಂದೆಯವ್ರು ಬಂದು ಈಗ ಟೀಮ್ ಟೀಸರ್ ಬಿಡುಗಡೆ ಮಾಡೋದು. ಸೊ ನೀವು ಎಷ್ಟು ಎಮೋಷನಲಿ ಕನೆಕ್ಟ್ ಆಗ್ತೀರಿ ಈ ಒಂದು ಸಿನಿಮಾಗೆ? ಸರ್, ಇದು ಫಸ್ಟು ನನಗೆ ರಾಜಮೋಹನ್ ಯಾರೋ ಗೊತ್ತಿಲ್ಲ. ನನ್ನ ಸ್ನೇಹಿತರೊಬ್ಬರು ಫೋನ್ ಮಾಡಿ ಒಬ್ಬರು ಒಂದು ಕತೆ ಹೇಳಿದ್ರು, ಚಂದ್ರು ನೀನು ಫ್ರೀ ಇದ್ದರೆ ಕತೆ ಕೇಳ್ತೀಯ ಅಂದರು. ನಾನು ಯಾರ ಕತೆ ಕೇಳೋದಪ್ಪ, ನಾನು ಅಷ್ಟೇ ಬರೋದು, ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ, ಇಲ್ಲ ಇದೊಂದು ಸತಿ ಕೇಳು ಅಂತ ಕರ್ಕೊಂಬಂದರು. ನನ್ನ ಮುಂದೆ ಕೂರಿಸಿದ್ರು, ಇವ್ರನ್ನ ನೋಡಿದೆ, ಕೂತ್ಕೊಂಡ್ರು. ನನಗೆ ತಮಿಳು ಬರಲ್ಲ ಹಿಂಗೆ ಹೇಳ್ತಾರೆ ಅಂತಂದರೆ, ಇಲ್ಲ ನೀನು ಕೇಳಿಸ್ಕೊ ಅಂತಂದರು. ತಮಿಳು ಸ್ಟಾರ್ಟ್ ಮಾಡೋಣ. ತಮಿಳಲ್ಲಿ ಫಸ್ಟ್ 2 ಲೈನ್ ಹೇಳಿದ್ರೆ ಅರ್ಥ ಆಯಿತು. ಯಾಕಂದರೆ ನಾನು ಒಂದಷ್ಟು ಅಲ್ಲೆಲ್ಲ ರಿಲೀಸ್ ಮಾಡಿದ್ರಿಂದ ಅರ್ಥ ಆಗುತ್ತೆ. ಅವನು ಹೇಳಿದ ಮೊದಲನೇ 3 ಲೈನಿಗೆ ನನ್ನ ಕತೆ ಸ್ಟಾಪ್ ಮಾಡಿ ಆತನಿಗೆ ಅಡ್ವಾನ್ಸ್ ಕೊಟ್ಟು ಒಂದು ಅಗ್ರಿಮೆಂಟ್ ಮಾಡಿಸು. ಅಂದರೆ ಕಥೆಗಳು ಸಿಗೋದೇ ಅಪರೂಪ. ಒಂದು ಎಮೋಷನ್ ಕತೆ, ಅದರಲ್ಲೂ ನನಗೆ ನನ್ನ ಫಾದರ್ ಅಂದರೆ ನನಗೆ ಎಮೋಷನ್ ಮನುಷ್ಯ. ಭಾಳ ನನ್ನ ತಂದೆಯವರು ಕನೆಕ್ಟ್ ಆದರು. ಮತ್ತು ನನಗೆ ಗೊತ್ತಾಯಿತು ಎಲ್ಲರಿಗೂ ಅವ್ರ ಫಾದರ್ ಕನೆಕ್ಟ್ ಆಗ್ತಾರೆ ಅಂತ ಅನ್ನಿಸ್ತು. ಸೊ ಖಂಡಿತ ಇದು ಜನ ಇಷ್ಟಪಡಬಹುದು ಅಂತ ನನಗೆ ಒಂದು ಪಾಸಿಟಿವ್ ಫೀಲ್ ಬಂದು ಇಮಿಡಿಯೇಟಾಗಿ ಅವನು ಅಡ್ವಾನ್ಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಡೈರೆಕ್ಟರ್ ಸರ್. ಕನ್ನಡದಲ್ಲೇ ಕೇಳ್ತೀನಿ. ಸೊ ಚಂದ್ರು ಸರ್ ಕೂಡ ಒಬ್ಬರು ಡಿರೆಕ್ಟ್ರು, ಡಾರ್ಲಿಂಗ್ ಕೃಷ್ಣ ಕೂಡ ಡೈರೆಕ್ಟ್ರೆ. ನಿಮಗೆ ಎಷ್ಟು ಕಷ್ಟ ಆಯಿತು, ಪ್ಲಸ್ ಮತ್ತೆ ಎಷ್ಟು ಹೆಂಗೆ ನೆಗೆಟಿವ್ ಆಯಿತು 2 ಆ್ಯಂಗಲಲ್ಲಿ? எனக்கு நெகட்டிவாக இல்லை, பாசிட்டிவாக தான் இருந்தது. ಯಾವ ಥರ ಪಾಸಿಟಿವ್ ಆಯಿತು? எனக்கு வந்து லாங்குவேஜ் ரொம்ப ப்ராப்ளம். நான் சொல்கிறது வந்து டெக்னீஷியனுக்கு புரியாது, அவங்க சொல்கிறது எனக்கு புரியாது. அதை நான் கற்றுக்கிறதுக்கே அது நாள் ஆயிடுச்சு. சந்திர சார் வந்து ஒரு கோடையாக்டர் மாதிரி இறங்கி நின்று வேலை பார்த்தாங்க, அவங்க ப்ரொடியூசராக இல்லை. அதே மாதிரி கிருஷ்ணா சார் வந்து அவர் வந்து அவருடைய டைரக்ஷன் எல்லாம் அவருக்கு காட்டலை, அவர் வந்து நடித்தார். நான் வந்து ப்ரெஸ் மீட்டில் பேசும்போது ஒரு வார்த்தை சொன்னேன், காட் ஃபாதர் மாதிரி சந்திர சார். உண்மையிலே அவருக்கு எனக்கு வந்து கன்னட சினிமாவுக்கும் எனக்கு காட் ஃபாதர் அவர் தான். ಚಂದ್ರು ಸರ್, ನಿಮಗೆ
ನೀವು ಮಾತಿನ ಮಧ್ಯೆ ಒಂದು ಸ್ಟೇಟ್ಮೆಂಟ್ ಕೊಟ್ರಿ, ಅಂದ್ರೆ ಕೃಷ್ಣ ಅವ್ರದ್ದು ಕೂಡ ಸಿನಿಮಾ ಬರ್ತಾ ಇದೆ, ನನ್ನ ಸಿನಿಮಾ ಕೂಡ ನೆಕ್ಸ್ಟ್ ಇಯರ್ ಬರ್ತಾ ಇದೆ, ಡೇಟ್ ನೋಡ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂತ. ಅಂದ್ರೆ ಡೇಟ್ ಕೂಡ ಪ್ರಾಬ್ಲಮ್ ಆಗುತ್ತೆ ಇಂಡಸ್ಟ್ರಿಗೆ ಅಂತ ಆಯ್ತಾ? ಡೆಫಿನೆಟ್ಲಿ ನಾನು ಇದರಿಂದ ಅನುಭವಿಸಿದ್ದೀನಲ್ವಾ, ಆತರಾತ್ರವಾಗಿ ಮಾಡಿದಾಗ ಏನಾಗುತ್ತೆ ಅಂತ ದೊಡ್ಡ ಅನುಭವ ನನಗಾಗಿದೆ. ಹಾಗಾಗಿ ನಾನು ಆ ಥರನೇ ಮಾಡ್ತಿದ್ದೆ. ಕೃಷ್ಣ ಸರ್ ಅನಿಸ್ತಿರ್ಬೋದು, ನಾಗಭೂಷಣ್ ಅವ್ರಿಗೆ ಅನಿಸ್ತಿರ್ಬೋದು, ಚಂದ್ರು ಏನು ಇಷ್ಟು ರಿಲ್ಯಾಕ್ಸ್ ಆಗಿ ಮಾಡ್ತಾ ಇದ್ದಾರೆ ಫಾದರ್ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಾವು ಎಷ್ಟು ಬೇಗ ಬಂದ್ವಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಾವು ಹೇಗೆ ಬಂದ್ವಿ ಅನ್ನೋದೇ ಮುಖ್ಯ ಆಗುತ್ತೆ. ಅಂದರೆ ಪ್ಲ್ಯಾನ್ ಮಾಡಿಕೊಂಡು ರಿಲೀಸ್ ಡೇಟು, ಸಮಯ, ಸಂದರ್ಭ ಇವೆಲ್ಲವೂ ಕೌಂಟ್ ಆಗುತ್ತೆ ಅಂತ ನನಗೆ ಇದರಿಂದ ಅನುಭವ ಇದೆ. ಹಾಗಾಗಿ ಶ್ರೀಕಾಂತ್ ಸರ್ ನಾವಿಬ್ಬರು ನಮ್ಮ ಶ್ರೀಕಾಂತ್ ಸರ್ ಹೇಳ್ತಾರೆ, ಚಂದ್ರು ಆರಾಮಾಗಿ ನೋಡಿಕೊಂಡು ಹಿಂದೆ ಮುಂದೆ ಸಿನಿಮಾಗಳು ಸಮಯ ನೋಡ್ಕೊಂಡು ಮಾಡಿ. ನಾನು ಬ್ರದರ್ಗೆ ಹೇಳಿದೆ, ಬ್ರದರ್ ಇಬ್ಬರು ಸಿನಿಮಾ ಮಾಡಿದ್ವಿ, ನಿಮ್ಮದು ಹಿಟ್ ಆಗುತ್ತೆ ನಮ್ಮದು ಹಿಟ್ ಆಗುತ್ತೆ, ಚೆನ್ನಾಗಿ ಮಾಡಿದ್ವಿ ಪ್ರೀತಿಯಿಂದ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಅಂದರೆ ಕೃಷ್ಣ ಬದಲು ಹಾಗೆ ಆಯಿತು ಅಂತಂದರು. ಅದಕ್ಕೆ 26 ಅಂತ ಹಾಕಿದ್ದೀವಿ. ಫಸ್ಟ್ ಆಫ್ ಒಳಗಡೆ ಇಬ್ಬರು ಯಾವುದು ಅಂತ ಅನೌನ್ಸ್ ಮಾಡ್ತೀವಿ. ಕೃಷ್ಣ ಕೃಷ್ಣ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.